ಗುಬ್ಬಿ ತಾಲೂಕಿನ ಗಡಿ ಭಾಗದ ಗ್ರಾಮೀಣ ಪ್ರದೇಶದಿಂದ ದಿನನಿತ್ಯ ಕಾಲೇಜಿಗೆ ತೆರಳುವ ಹಾಲು ಉತ್ಪಾದಕರ ರೈತರ ಮಕ್ಕಳಿಗೆ ತುಮಕೂರು ಹಾಲು ಒಕ್ಕೂಟ ಬಿಗ್ ರಿಲೀಫ್ ನೀಡಿದೆ. ದೂರದ ಹಳ್ಳಿಗಳಿಂದ ಸಮಯಕ್ಕೆ ಸರಿಯಾಗಿ ಕಾಲೇಜಿಗೆ ಹೋಗಿ ಬರಲು ಕಷ್ಟಪಡುತ್ತಿದ್ದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ತುಮುಲು ವತಿಯಿಂದ 12 ವಿದ್ಯಾರ್ಥಿನಿಯರಿಗೆ ಉಚಿತ ನಂದಿನಿ ವಸತಿ ನಿಲಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನಗರದ ಕ್ಷೀರಭವನದ ಕಚೇರಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ತುಮುಲು ನಿರ್ದೇಶಕರಾದ ಭಾರತಿ ಶ್ರೀನಿವಾಸ್ ರವರು ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ನಿಲಯದ ಪ್ರವೇಶ ಪತ್ರಗಳನ್ನು ವಿತರಿಸಿದರು. ಪ್ರತಿ ವಿದ್ಯಾರ್ಥಿನಿಯ ವಸತಿ ಸೌಲಭ್ಯಕ್ಕಾಗಿ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚವಾಗಲಿದ್ದು, ಬಡ ರೈತರ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಎಂಬ ಉನ್ನತ ಉದ್ದೇಶದಿಂದ ತುಮುಲ್ ಈ ನಿರ್ಧಾರ ಕೈಗೊಂಡಿದೆ. ನಂತರ ಮಾತನಾಡಿದ ತುಮುಲು ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ರವರು ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಈ ಸೌಲಭ್ಯವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕು ಎಂದು ಸಲಹೆ ನೀಡಿದರು. ವರದಿ ಮಂಜುನಾಥ್ ಡಿ, ಗುಬ್ಬಿ. ನಂದಿನಿಗೆ ಯಾಕೆ ಹಾಲು ಹಾಕಬೇಕು ಅಂತ ನಾನು ಸುಮಾರು ಸಲ ಹೇಳ್ತೀನಿ. ಇವತ್ತು ನಂದಿನಿಗೆ ಹಾಲು ಹಾಕಬೇಕು ಅನ್ನೋದಕ್ಕೆ ಇವರೇ ಎಲ್ಲ ಸಾಕ್ಷಿ. ಇವತ್ತು ನಾನು ಭಾರತಿ ಶ್ರೀನಿವಾಸ್ ತುಮಕೂರು ಹಾಲು ಒಕ್ಕೂಟದಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ. ಇವತ್ತು ನನ್ನ ತಾಲೂಕಿನ ಹೆಣ್ಮಕ್ಳಿಗೆ 12 ಜನಕ್ಕೆ ನಾವು ಇವತ್ತು ಡೈರಿಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲಿ ಇವತ್ತಿಷ್ಟು ಜನ ಬಂದಿದ್ದಾರೆ. ಇವರೆಲ್ಲರೂ ಹಳ್ಳಿಗಾಡಿಂದ ಬಂದಿರೋಂಥ ಹೆಣ್ಮಕ್ಳು, ನಮ್ಮ ಹಾಲು ಹಾಕುವಂಥ ರೈತರ ಮಕ್ಕಳು. ಇವರಿಗೆಲ್ಲ 2 ಲಕ್ಷ ರೂಪಾಯಿ ಬೇಕಾಗಿತ್ತು ಪ್ರತಿ ವರ್ಷ. ನಮ್ಮ ಒಕ್ಕೂಟದ ವತಿಯಿಂದ ಅದನ್ನೆಲ್ಲ ನಮ್ಮ ಒಕ್ಕೂಟವೇ ಬರೆಸ್ತಾ ಇದೆ. ಇವರೆಲ್ಲರ ಜೀವನ ಚೆನ್ನಾಗಿರಲಿ, ಇವರೆಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಮಕ್ಕಳಾಗಿ ಇವರ ಎಜುಕೇಷನ್ ಎಲ್ಲ ಮುಗಿಸಿ ಇವ್ರ ಭವಿಷ್ಯ ಬಂಗಾರ ಆಗಲಿ ಅಂತ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ. ವಿದ್ಯಾ ಅಂತ ನಾವು ಆಂಧ್ರವಾಡಿಯಿಂದ. ನಮಗೆ ನಂದಿನಿ ಭಾರತಿ ಮೇಡಮ್ ಅವರು ಹಾಸ್ಟೆಲ್ ಫೆಸಿಲಿಟಿನ ಕೊಡಿಸಿದ್ದಾರೆ ನಂದಿನಿ ಡೈರಿ ಕಡೆಯಿಂದ. ನಮಗೆ ಊರಿಂದ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಸ್ಗಳು ರಶ್ ಇರ್ತಿತ್ತು. ಅದು ಟೈಮಿಗೆ ಕರೆಕ್ಟಾಗಿ ಕಾಲೇಜ್ ರೀಚ್ ಆಗೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಹಾಸ್ಟೆಲ್ ಫೆಸಿಲಿಟಿ ಕೊಡಿಸಿರಿ. ಇದರಿಂದ ನಮ್ಮ ಭವಿಷ್ಯನ ಉಜ್ವಲಗೊಳಿಸ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗ್ತದೆ. ತುಂಬ ಥ್ಯಾಂಕ್ ಯು. ನನ್ನ ಹೆಸರು ನಾನು ಬೋರತ್ನಾಡಿಯಲ್ಲಿ ಇದ್ದೀನಿ. ನಾನು ವಿದ್ಯಾವಾಹಿನಿ ಕಾಲೇಜ್ಗೆ ಇವಾಗ ಡಿಗ್ರಿ ಫಸ್ಟ್ ಇಯರ್ ಮಾಡ್ತಿದ್ದೀನಿ. ನನಗೆ ಹಾಸ್ಟೆಲ್ ಫೆಸಿಲಿಟಿ ಇರಲಿಲ್ಲ. ಸೊ ಹಂಗಾಗಿ ಭಾರತಿ ಮೇಡಮ್ ನನಗೆ ಹೆಲ್ಪ್ ಮಾಡಿದ್ದಾರೆ. ನಾವು ಹಾಲು ಹಾಕ್ತೀವಿ, ಅದರಿಂದಾಗಿ ಹಾಸ್ಟೆಲ್ ಸಿಕ್ಕಿದೆ ನನಗೆ. ನನಗೆ ತುಂಬ ಖುಷಿ ಇದೆ. ಮ್ಯಾಮ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ. ನನ್ನ ಹೆಸರು ಬೃಂದ. ನಾನು ವೈಸಿರಿ ಕಾಲೇಜಲ್ಲಿ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಿದ್ದೀನಿ. ನನಗೆ ಮನೆಗೆ ಹೋಗೋಕ್ಕೆ ತುಂಬ ಲೇಟ್ ಆಗ್ತಿತ್ತು. ಬಸ್ ಫೆಸಿಲಿಟಿ ತುಂಬ ಕಷ್ಟ ಆಗ್ತಿತ್ತು. ನಾವು 2 ಹೆಣ್ಮಕ್ಳು, ನಮ್ಮ ಅಪ್ಪ ಅಮ್ಮಗೆ ಓದ್ಸೋಕ್ಕೆ ಕಷ್ಟ ಆಗ್ತಿತ್ತು. ಸೊ ಇವರು ಹೆಲ್ಪ್ ಮಾಡಿ ಥ್ಯಾಂಕ್ ಯು. ಅವರು ಹಾಲಾಗ್ತಿರೋದ್ರಿಂದ ನಂದಿನಿ ಹಾಲಿನಲ್ಲಿ ನಮಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಹಾಸ್ಟೆಲ್ ಸೌಲಭ್ಯ ನೀಡಿದ್ದಾರೆ. ಅದರಿಂದ ನಮಗೆ ಎಜುಕೇಷನ್ಗೆ ತುಂಬ ಒಳ್ಳೆಯದಾಗಿದೆ. ಎಷ್ಟು ಖುಷಿ ಆಗುತ್ತಮ್ಮ ಈ ವಿಷಯದಲ್ಲಿ? ತುಂಬ ಖುಷಿ. ನಾನು ಅದ್ಗೇರಿಲಿದ್ದೀನಿ, ಅನನ್ಯ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮ್ಮ ಎಜುಕೇಷನ್ಗೆ ಹೆಲ್ಪ್ ಆಗೋಕ್ಕೆ ನಮ್ಮ ಹಾಸ್ಟೆಲ್ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಹೋದ್ರೂ ಬಸ್ ಸಿಗ್ತಿರ್ಲಿಲ್ಲ. ಆಟೋ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹಾಸ್ಟೆಲಲ್ಲಿರೋದ್ರಿಂದ ಹೆಲ್ಪ್ ಆಗುತ್ತೆ. ಮ್ಯಾಮ್ ಡೈರಿ ಕಡೆಯಿಂದ ಹಾಸ್ಟೆಲ್ ಕೊಡಿಸಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಸ್ ಮ್ಯಾಮ್. ಕೊಂಡ್ಲಿಯಿಂದ ನಾವು ಕೊಂಡ್ಲಿಯಿಂದ ಹಾಲು ಹಾಕ್ತಿದ್ದೀವಿ ಡೈರಿಗೆ. ದಿನಕ್ಕೊಂದು 10 ಲೀಟ್ರ್ 20 ಲೀಟ್ರ್ ಹಾಲು ಹಾಕ್ತಿದ್ದೀವಿ. ನಮ್ಮ ಮಗಳಿಗೆ ಓದೋಕೆ 2 ಲಕ್ಷ ಹಾಸ್ಟೆಲ್ ಫೆಸಿಲಿಟಿ ಖರ್ಚಿತ್ತು. ಅದರಿಂದ ಮೇಡಮು ಹೆಲ್ಪ್ ಮಾಡಿದ್ದಾರೆ, ಹಾಸ್ಟೆಲ್ ಫೆಸಿಲಿಟಿ ಕೊಡಿಸಿದ್ದಾರೆ. ಅದರಿಂದ ತುಂಬ ಉಪಯೋಗ ಆಗ್ತೈತೆ. ಥ್ಯಾಂಕ್ ಯು.